ವೆಲ್ಕಮ್ ಟು CS ನ್ಯೂಸ್. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ಆರೋಗ್ಯದ, ವಿಶೇಷವಾಗಿ ಹೃದಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು, ಆ ಕಾಯಿಲೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಈ ಒಂದು ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಆಹಾರ ಪದ್ಧತಿ ಹೇಗಿದ್ದರೆ ಮನುಷ್ಯ ಹಾಗಿರ್ತಾನೆ. ಆರೋಗ್ಯವೇ ಭಾಗ್ಯ, ಇದನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂಥ ತತ್ವದ ಅಡಿಯಲ್ಲಿ ಈ ದಿನ ನಿಮ್ಮ ಮುಂದೆ ಡಾಕ್ಟರ್ ಕುಲಕರ್ಣಿ ಸರ್. ವೆಲ್ಕಮ್ ಟು ಅವರ್ CS ನ್ಯೂಸ್ ಸರ್. ನಮಸ್ಕಾರ. ನಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ಬಹಳ ಮಹತ್ವವಾದದ್ದು ನಮ್ಮ ಆಹಾರ. ನಮ್ಮ ಆಹಾರ ಯಾವ ಥರ ಇರಬೇಕು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಒಂದು ಆಹಾರ ಪದ್ಧತಿಯನ್ನು ನಮಗೆ ಹಾಕಿಕೊಟ್ಟಿದ್ದರು. ಅದನ್ನು ನಾವು ಪಾಲಿಸ್ತಾ ಇದ್ದಾಗ ನಮ್ಮ ಆರೋಗ್ಯ ಸರಿಯಾಗಿ ಇರ್ತಾ ಇತ್ತು. ನಾನು MBBS ಓದುವಾಗ ಅಥವಾ ನಾನು ಚಿಕ್ಕವನಿರಬೇಕಾದಾಗ ಇವತ್ತು ಇರುವಂತಹ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬಹಳ ಕಮ್ಮಿ ಪ್ರಮಾಣದಲ್ಲಿ ಇತ್ತು. ಈಗ ನಮ್ಮ ಜೀವನ ಶೈಲಿ ಬದಲಾಗಿರೋದ್ರಿಂದ, ಆಹಾರ ಪದ್ಧತಿ ಬದಲಾಗಿರೋದ್ರಿಂದ ಈ ರೋಗಗಳೆಲ್ಲ ಜಾಸ್ತಿ ಆಗಿದೆ ಅಂತ ಸೈನ್ಸು ಪ್ರೂವ್ ಮಾಡಿದೆ. ಸೊ ಆಹಾರ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದಾನೆ. ಅದು 5000 ವರ್ಷ ಹೇಳಿದ್ದು ಇವತ್ತಿಗೂ ವ್ಯಾಲಿಡ್ ಆಗಿದೆ. ಅದೇನು ಹೇಳಿದ್ರಂದರೆ, ಆಹಾರ ಸ್ತುಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದ ವಿಮಂಶೃಣು. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಇದರ ಅರ್ಥ ಆಯು, ಸತ್ವ, ಬಲ, ಆರೋಗ್ಯ ಅಂದರೆ ನಮ್ಮ ಆಯುಸ್ಸು, ವೈಟಾಲಿಟಿ, ಬಲ, ಆರೋಗ್ಯ, ಸುಖ, ಪ್ರೀತಿ ಇವೆಲ್ಲವೂ ಜಾಸ್ತಿ ಆಗಬೇಕು ಅಂತಂದರೆ ನಾವು ಸಾತ್ವಿಕವಾದ ಆಹಾರನ ಸೇವಿಸಬೇಕು ಅಂತ ಹೇಳಿದಾನೆ. ಆ ಸಾತ್ವಿಕ ಆಹಾರ ಏನು ಅಂತಂದರೆ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯ ಅಂತ. ರಸ್ಯಾ ಅಂದರೆ ರಸಭರಿತವಾದ ಆಹಾರ. ಎಲ್ರಿಗೂ ಗೊತ್ತಿರೋ ಹಾಗೆ ರಸಭರಿತ ಆಹಾರ ಯಾವುದು? ಹಣ್ಣು ಹಂಪಲು. ನಾವು ಹಣ್ಣು ಹಂಪಲನ್ನೇ ಬಹಳ ಕಮ್ಮಿ ಮಾಡಿ ಬರೀ ಈಗ ಅಕ್ಕಿ ಗೋಧಿನ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಈ ರಸಭರಿತ ಆಹಾರವನ್ನು ಸರಿಯಾಗಿ ನಾವು ಸೇವಿಸಿದರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ. ಸ್ಥಿರ ಹೃದಯ ಅಂದರೆ ನಮಗೆ ಬೇಕಾದಂಥ ಆಹಾರ, ಸಾತ್ವಿಕವಾದ ಆಹಾರ, ಪೌಷ್ಟಿಕವಾದ ಆಹಾರ, ಇದು ನಾವು ಸರಿಯಾಗಿ ತಗೊಳ್ಬೇಕು. ಈಗ ಮಾಡರ್ನ್ ಸೈನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ನಾವು ಒಂದು ದುರದೃಷ್ಟ ಕಾರಣದಿಂದ ನಮ್ಮ ಮೇಲೆ ಆಳ್ವಿಕೆ ಮಾಡಿದಂತಹ ಬ್ರಿಟಿಷರು ತಮ್ಮ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ನಮ್ಮ ಮೇಲೆ ಹೇರಿದ ಒಂದು ಆಹಾರ ಪದ್ಧತಿ ನಮ್ಮ ಆರೋಗ್ಯವನ್ನು ಕೆಡಿಸ್ತಾ ಇದೆ. ಈಗ ಉದಾಹರಣೆ ಕೊಡಬೇಕು ಅಂದರೆ, ನಾನು ಸಣ್ಣವರಿರಬೇಕಾದಾಗ ಅಕ್ಕಿ ಅಂದರೆ ಬರೀ ಹಬ್ಬದ ದಿವಸ ನಾವು ಮಾಡ್ತಾ ಇದ್ವಿ ಅಕ್ಕಿಯನ್ನು. ಆವಾಗ ಎಲ್ಲೋ ಬರೀ ರಾಗಿ, ಜೋಳ ಅಥವಾ ಬೇರೆ ಸಿರಿಧಾನ್ಯಗಳನ್ನು ಉಪಯೋಗ ಮಾಡ್ತಾ ಇದ್ವಿ. ಅದು ಯಾಕೆ ಅಂದರೆ ಎಲ್ಲ ಕಡೆ ಬೆಳೀತಾ ಇತ್ತು, ಅದಕ್ಕೆ ನೀರೇ ಬೇಕಾಗಿರಲಿಲ್ಲ, ಬಹಳ ಕಮ್ಮಿ ನೀರು ಬೇಕಾಗಿತ್ತು. ಈ ಅಕ್ಕಿ, ಗೋಧಿ, ಸಕ್ಕರೆ ಬೆಳಿಬೇಕಂದ್ರೆ ಇವುಗಳಿಗೆಲ್ಲ ಜಾಸ್ತಿ ನೀರು ಬೇಕು. ಇನ್ನು ಮೇಲೆ ನೀವು ನೋಡಿ, ಈಗ ಒಂದು ವಾರ ಆಗಬೇಕಂದ್ರೆ ನೀರಿಗೋಸ್ಕರ ವಾರ ಆಗಬೇಕು. ಈಗ ತಮಿಳುನಾಡು, ಕರ್ನಾಟಕದಲ್ಲಿ ಜಗಳ ಆಗ್ತಾ ಇರೋದು ನೀರಿಗೋಸ್ಕರ. ಯಾಕೆಂದರೆ ನಾವು ಅಕ್ಕಿ ಬೆಳೀತಾ ಇದ್ದೀವಿ, ಅಲ್ಲಿ ಬೆಳೀತಾ ಇದ್ದೀವಿ, ಇಲ್ಲಿ ಬೆಳೀತಾ ಇದ್ದೀವಿ. ನಮ್ಮ ಆರೋಗ್ಯಕ್ಕೂ ಸರಿಯಲ್ಲ, ನಮ್ಮ ಎನ್ವಿರಾನ್ಮೆಂಟಿಗೂ ಸರಿಯಲ್ಲ. ಹೀಗಾಗಿ ನಾವು ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋದು ಯಾಕೆ ಸರ್ ಅಕ್ಕಿ ಸರಿಯಾಗಿಲ್ಲ ಅಂತ ಕೇಳ್ತಾರೆ ಭಾಳಷ್ಟು ಜನ. ಅಕ್ಕಿಯಲ್ಲಿ ನಮ್ಮ ನಾರು ಅಂದರೆ ಫೈಬರ್ ಏನಿದೆ ಅದು ಬರೀ ಮೇಲೆ ಪದರ್ ಇದೆ ಅಷ್ಟೇ. ಆ ಪಾಲಿಶ್ಡ್ ವೈಸ್ ರೈಸ್ ತೊಗೊಂಡ್ರೆ ಆ ನಾರು ಪ್ರಮಾಣ ಹೋಗುತ್ತೆ. ನಮಗೆ ಬೇಕಾಗಿರುವಂತಹ 6 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪ್ರೋಟೀನ್ಸು, ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಮಿನರಲ್ಸು ಮತ್ತು ಫೈಬರ್ ಬಗ್ಗೆ ಜನ ಮರೆತೇ ಹೋಗಿದ್ದಾರೆ. ಅದು ಎಲ್ಲಕ್ಕಿಂತ ಮಹತ್ವವಾದದ್ದು. ಯಾಕಂದರೆ ನಮ್ಮ ಒಂದು ಇಂಟೆಸ್ಟೈನಲ್ಲಿ, ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ ಕೋಟ್ಯಾಂತರ ಜೀವಕಣಗಳಿವೆ. ಅವುಗಳಿಗೆ ನಾವು ಬ್ಯಾಕ್ಟೀರಿಯಾ, ವೈರಸಸ್ಸು ಮತ್ತು ಬೇರೆ ಜೀವಕಣಗಳು, ಅವಳಿಗೆ ಬಯೋ ಎನ್ವಿರಾನ್ಮೆಂಟ್ ಅಂತೀವಿ, ಅವುಗಳು ಬೆಳಿಬೇಕು ಅಂದರೆ ಅವುಗಳಿಗೆ ಫೈಬರೇ ಬೇಕಾಗಿರೋದು. ನಮ್ಮ ಪ್ರೋಟೀನು, ನಾವು ಮುಖ್ಯವಾಗಿ ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಪ್ರಮಾಣ ಬಹಳ ಕಮ್ಮಿ ಇರುತ್ತೆ. ಯಾಕಂದರೆ ಈಗ ನಮ್ಮ ಎಲ್ಲ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ 20 ನಮ್ಮ ಬೇಳೆಯಲ್ಲಿದ್ದರೆ 6ರಿಂದ 10% ನಮ್ಮ ಅಕ್ಕಿ ಮತ್ತು ಗೋಧಿಯಲ್ಲಿರುತ್ತೆ. ಆದರೆ ಈ ಪ್ರತಿಯೊಬ್ಬನಿಗೆ 1 kgಗೆ 1 ಗ್ರಾಮ್ನಷ್ಟು ಪ್ರೋಟೀನ್ ಬೇಕು. 60 kg ಮನುಷ್ಯ ಇದ್ದರೆ 60 ಗ್ರಾಮ್ನಷ್ಟು ಪ್ರೋಟೀನ್ ತಿನ್ನಬೇಕು. ಅಷ್ಟು ಪ್ರೋಟೀನ್ ತಿನ್ನಬೇಕು ಅಂದರೆ ಅಕ್ಕಿ ಗೋಧಿಯನ್ನು ನೀವು ಮುಖ್ಯ ಆಹಾರ ಇಟ್ಕೊಂಡ್ರೆ ನಿಮ್ಮ ಕಾರ್ಬೋಹೈಡ್ರೇಟ್ ಪ್ರಮಾಣ ಬಹಳ ಜಾಸ್ತಿ ಆಗುತ್ತೆ.
ಕಾರ್ಬೋಹೈಡ್ರೇಟು ನಮಗೆ ಎಸೆನ್ಷಿಯಲ್ ಅಲ್ಲ. ನಮ್ಮಲ್ಲಿ ಇರೋದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಡು, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತಿದೆ. ಅವೆರಡೇ ನಾವು ಕಮ್ಮಿ ಮಾಡಿ ನಾನ್ ಎಸೆನ್ಷಿಯಲ್ ಇರುವಂಥ ಕಾರ್ಬೋಹೈಡ್ರೇಟನ್ನು ಜಾಸ್ತಿ ಮಾಡಿದ್ದೀವಿ. ಹಾಗೂ ತರಕಾರಿಗಳು 3 ಪ್ರಮಾಣದ ತರಕಾರಿ ಇದೆ ನಮ್ಮ ಹತ್ರ. ಗ್ರೀನ್ ಲೀಫಿ ವೆಜಿಟೇಬಲ್ಸು, ರೂಟ್ಸ್ ಆ್ಯಂಡ್ ಟ್ಯೂಬರ್ಸು ಆ್ಯಂಡ್ ಅದರ್ ವೆಜಿಟೇಬಲ್ಸ್ ಅಂತ. ಈ 3 ತರಕಾರಿಗಳು ಒಟ್ಟಿಗೆ ಸೇರಿ ಒಂದು ಅರ್ಧ kg ಒಬ್ಬ ಮನುಷ್ಯ ತಿನ್ನಬೇಕು, ಅಡಲ್ಟ್ ಮೇಲ್ ಆರ್ ಫೀಮೇಲ್. ಆದರೆ ನಾವು ತಿಂತಾ ಇರೋದು ಅರ್ಧ kgಯಲ್ಲಿ ಪೂರ್ತಿ ಮನೆಯವರು ತಿಂದು ಮತ್ತೆ ಸ್ವಲ್ಪ ಉಳಿಸಿರ್ತೀವಿ. ಆ ಕಾರ್ಬೋಹೈಡ್ರೇಟನ್ನು ಕಮ್ಮಿ ಮಾಡಿ ನಮ್ಮ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಜಾಸ್ತಿ ಮಾಡಿದರೆ ನಮ್ಮ ಆರೋಗ್ಯ ಸರಿ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನಾವು ಬಳಸ್ತಾ ಇರುವಂತಹ ಎಣ್ಣೆ. ಈ ಎಣ್ಣೆ ಎಲ್ಲವೂ ಮಾರ್ಕೆಟಲ್ಲಿ ಸಿಗುವಂಥ ಎಣ್ಣೆಗಳು ಕಲಬೆರಕೆ ಎಣ್ಣೆಗಳು. ಯಾಕಂದರೆ ಅವುಗಳಲ್ಲಿ ನಮ್ಮ ಈ ಆಯಿಲ್ ಇಂಡಸ್ಟ್ರಿ ಅಂದರೆ ಪೆಟ್ರೋಲಿಯಮ್ಮು, ಡೀಸಲ್ಲು ಅವನ್ನ ತೆಗೆದ ಮೇಲೆ ಉಳಿದಂತಹ ಆಯಿಲ್ಗಳನ್ನು ಇದರಲ್ಲಿ ಕಲಬೆರಕೆ ಮಾಡ್ತಾ ಇದ್ದಾರೆ. ಅವೆಲ್ಲವೂ ನಮ್ಮಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಮಾಡುತ್ತವೆ. ಹಾಗಾಗಿ ಇನ್ಫ್ಲಮೇಷನ್ ಈ ಮುಖ್ಯ ಕಾರಣ ನಮ್ಮ ಎಲ್ಲ ರೋಗಗಳಿಗೆ, ಈ ನಾನ್ ಕಮ್ಯುನಿಕಬಲ್ ಡಿಸೀಸರಿಗೆ ಇರೋದು ಇನ್ಫ್ಲಮೇಷನ್ ಆಗ್ತಾ ಇರೋದು ಈ ಕಲಬೆರಕೆಗೋಸ್ಕರ. ಹಾಗಾಗಿ ನಾವು ಎಣ್ಣೆಗಳನ್ನು ಕಮ್ಮಿ ಮಾಡಿ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇರುವಂತಹ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆ್ಯಂಡ್ ಗ್ರೌಂಡ್ನಟ್ ಆಯಿಲ್ ಇದನ್ನು ನಾವು ಉಪಯೋಗಿಸಿದರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ. ಈ ಒಂದು ಸಿಂಪಲ್ ಮತ್ತು ನಾವು ಮೇಲಿಂದ ಮೇಲೆ ತಿನ್ನೋ ಒಂದು ಪದ್ಧತಿಯನ್ನು ಹಾಕ್ಕೊಂಡಿದ್ದೀವಿ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರ. ಯಾಕಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಇದು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನೋದ್ರಿಂದ ಅಥವಾ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದ್ರಿಂದ ಇನ್ಸುಲಿನ್ ರಿಲೀಸ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸಿಂದಲೇ ಎಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಸು, ಬ್ಲಡ್ ಪ್ರೆಷರು, ಡಯಾಬಿಟೀಸು, ಹಾರ್ಟ್ ಡಿಸೀಸು, ಸ್ಟ್ರೋಕು ಇವೆಲ್ಲಕ್ಕೂ ಮೂಲ ಕಾರಣ ರೂಟ್ ಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಅದನ್ನು ನಾವು ಗಮನದಲ್ಲಿಟ್ಟು ನಮ್ಮ ಆಹಾರ ಪದ್ಧತಿಯನ್ನು ಸ್ವಲ್ಪ ಸರಿಯಾಗಿ ಮಾಡಿಕೊಂಡ್ರೆ ಈ ಎಲ್ಲ ರೋಗಗಳಿಂದ ನಾವು ಸೇಫಾಗಿ ಇರ್ಬೋದು. ಧನ್ಯವಾದ.